ವಡಗೇರ ತಾಲೂಕಿನ ಚೆನ್ನೂರು ಜೆ ಗ್ರಾಮದಲ್ಲಿ ಸಾರ್ವಜನಿಕ ರುದ್ರಭೂಮಿಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಕಳೆದ ಹಲವಾರು ವರ್ಷಗಳಿಂದ ಗ್ರಾಮದಲ್ಲಿ ಸಾರ್ವಜನಿಕ ರುದ್ರಭೂಮಿ ಕೊರತೆಯಿಂದ ಗ್ರಾಮಸ್ಥರು ಪರಿತಪಿಸುವಂತಾಗಿದೆ. ಕಳೆದ 3-4 ವರ್ಷಗಳಿಂದ ಸ್ಮಶಾನಕ್ಕೆ ಜಾಗ ಒದಗಿಸಿಕೊಡುವಂತೆ ಜಿಲ್ಲಾಧಿಕಾರಿ, ಸಹಾಯಕ ಆಯುಕ್ತರು, ತಹಶೀಲ್ದಾರ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಪ್ರಯೋಜನ ಆಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ರುದ್ರಭೂಮಿಗೆ ಜಾಗ ಕಲ್ಪಿಸುವವರೆಗೂ ಉಪವಾಸ ಸತ್ಯಾಗ್ರಹ ಕೈಬಿಡುವುದಿಲ್ಲ ಮತ್ತು ಸರ್ವೆ ನಂಬರ್ 65ರಲ್ಲಿ ಇದ್ದ ಹೊಲ ಸ್ಮಶಾನಕ್ಕೆ ಸೂಕ್ತವಾದದ್ದು. ಆದರೆ ಬೇರೆ ಅನಾಮಿಕರು ಹೊಲವನ್ನು ಸಾಗುವಳಿ ಮಾಡುತ್ತಿದ್ದಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಂಡು 20 ದಿನದಲ್ಲಿ ಜಾಗ ಕಲ್ಪಿಸಿಕೊಡದಿದ್ದರೆ ಕೋರ್ಟ್ ಮೊರೆ ಹೋಗುತ್ತೇವೆ ಎಂದು ಪೊಲೀಸ್ ಪಾಟೀಲ್ ಎಚ್ಚರಿಸಿದರು. ಸರ್ವೆ ನಂಬರ್ 65 ಸುಮಾರು 2012ರಿಂದ ಇಂಬರ ಕೊಟ್ಟಕಾಂತ ಅಕ್ರಮ ಸಾಗುವಳಿ ಮಾಡಬೇಕು. ಇದನ್ನು ಪ್ರತಿ ಬಾರಿ ತಹಸೀಲ್ ಆಫೀಸಿಗೆ, DC ಗೆ ನಿಮ್ಗೆ ಅರ್ಜಿ ಕೊಟ್ಟರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಇದೇ ರೀತಿ ಬಾಲಾಲ್ ಗ್ರಾಮ ಪಂಚಾಯತಿಯಲ್ಲಿ ಸೂಗೂರು ಎಂಬ ಗ್ರಾಮದಲ್ಲಿ 40 ರೀತಿಯ ದಾಖಲಾತಿ ಇರುವುದಿಲ್ಲ. ಆ ಸರ್ವೆ ನಂಬರಲ್ಲಿ ಅಳತೆ ಮಾಡಿ ಆಕಾರ ಬಂದು ಟಿಪ್ಪಣಿ ನಕ್ಷೆ ಕಬ್ಜಾ ಮಾಡಿ ಸಾರ್ವಜನಿಕರು ರುದ್ರಭೂಮಿ ಮಾಡಿಕೊಡಬೇಕು. ನಂತರ ಸ್ಥಳಕ್ಕೆ ಸಹಾಯಕ ಆಯುಕ್ತರು ಭೇಟಿ ನೀಡಿ ಮನವಿ ಸ್ವೀಕರಿಸಿ ಪರಿಹಾರ ಕೊಡುವುದಾಗಿ ಭರವಸೆ ನೀಡಿದರು. ಸರ್ವೆ ನಂಬರ್ 77 ಆ ಒಂದು ಸರ್ವೆ ನಂಬರಲ್ಲಿ ರುದ್ರಭೂಮಿಗೋಸ್ಕರ ಈಗಾಗಲೇ ಅದನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಮುಂದುವರೆದು ಆ ಗ್ರಾಮದಲ್ಲಿರ್ತಕ್ಕಂಥ ಒಂದು 80ರಿಂದ 100 ಜನ ಸಾರ್ವಜನಿಕರು ಅದು ಯೋಗ್ಯ ಇದೆ ಅಂತ ಹೇಳಿ ಬಂದು ಸಹಿ ಮಾಡಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟದ್ದು ಇದೆ ತಹಸೀಲ್ದಾರ್ ಅವರಿಗೆ. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ದೀರಿ 77 ಸರ್ವೆ ನಂಬರು ಕುಣಿ ತೋಡ್ಲಿಕ್ಕೆ ಆಗೋದಿಲ್ಲ, ನದಿ ಪಕ್ಕದಲ್ಲಿದೆ ಅಂತೇಳಿ, ಅಲ್ಲಿ ದಾರಿ ಇಶ್ಯೂ ಇದೆ ಅಂತಲೂ ಹೇಳ್ತಾ ಇದ್ದೀರಿ. ಹಾಗಾಗಿ ಈಗ ಒಂದು ತಂಡ ಅವರು ಏನು ನೋಡ್ತಾರೆ, ಆ 65ಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಗೆ ದಿಶಾಂಕದಾಗ ಕಾಣಿಸ್ತದ, ಪಾಣಿ ಇಲ್ಲ ಅಂತ ಹೇಳಿದ್ರೆ ADLR ಅವ್ರಿಗೂ ಒಂದು ಲೆಟ್ರ್ ಮಾಡಿ ಅವ್ರು ಅಳತೆ ಮಾಡಲಿ, ಚೆಕ್ ಬಂದು ಯಾರು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವಕ್ಕೆ ಯಾರಿದ್ದಾರೆ ಏನು ಅಂತ ಹೇಳಿ ಅವರ ಹಳೆಯ ದಾಖಲೆಗಳಿರ್ತವೆ, ಟಿಪ್ಪಣಿ ಮತ್ತು ಇತರ ಎಲ್ಲ ದಾಖಲೆಗಳನ್ನು ನೋಡಿಕೊಂಡು ಅವರು ಕೂಡ ಮಾಡ್ತಾರೆ ಅದನ್ನು. ಸೊ ನೀವು ಕೇಳಿರೋದು ಇಷ್ಟೇ ಇದೆ, ಸ್ಮಶಾನ ಭೂಮಿ 77 ಯೋಗ್ಯ ಇಲ್ಲ, ಬೇರೆ ಕಡೆ 65 ಮಾಡ್ಬೇಕಂತೀರಿ. 65 ಸೂಕ್ತನ, 77 ಸೂಕ್ತನ, ಅಥವಾ ಇನ್ನು ಉಳಿದಂಥ ಸರ್ವೆ ನಂಬರ್ ಸೂಕ್ತನ ಅಂತ ಹೇಳಿ ಗ್ರಾಮಸ್ಥರ ಸಮ್ಮುಖದಲ್ಲೇ ಮಾಡಲಿಕ್ಕೆ ನಮ್ಮ ತಂಡ ಬರ್ತದೆ. ಸೊ ಅಷ್ಟು ಮಾತ್ರ ಹೇಳ್ಬೋದು. ಈಗ ಸತ್ಯಾಗ್ರಹದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಮಲ್ಲಣ್ಣ ನೀಲಹಳ್ಳಿ ಹಾಗೂ ದಲಿತ ಪರ ಸಂಘಟನೆಯ ಅಧ್ಯಕ್ಷರಾದ ಗುರು ನಟೇಕಾರ ಮತ್ತು ಕರವೇ ಅಧ್ಯಕ್ಷರಾದ ಅಬ್ದುಲ್ ಚನ್ನೂರು, ಊರಿನ ಎಲ್ಲ ಸಾರ್ವಜನಿಕರು ಮತ್ತು ವಡೇಗಾರ ಪಟ್ಟಣದ ಮುಖಂಡರು ಉಪಸ್ಥಿತರಿದ್ದರು. ವರದಿ ನಿರ್ಮಲಾ ಗೋಗಿ, ಯಾದಗಿರಿ ಜಿಲ್ಲೆ. ಎಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.